ಅಂದ್ರೆ ಎಲ್ಲಾ ಪ್ರಾಡಕ್ಟ್ ಎಲ್ಲರೂ ಯೂಸ್ ಮಾಡ್ಬೋದು, ಮಕ್ಕಳಿಂದ ದೊಡ್ಡವರಿಂದ ವಯಸ್ಸಾದವರಿಂದ ವಯಸ್ಸಾಗದೇ ಇರೋದಕ್ಕೆ. ಆದ್ರೆ ಗೈನೋಸಿರಪ್ ಮಾತ್ರ ನಮ್ಮ ಲೇಡೀಸ್ ಗಾಗಿ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದರಲ್ಲಿ 30+ ಇಂಗ್ರೀಡಿಯೆಂಟ್ಸ್ ನ ಹಾಕಿ ನಮ್ಮ ಕಂಪನಿ ಕಡೆಯಿಂದ ರೆಡಿ ಟು ಕನ್ಸ್ಯೂಮ್ ಕೊಟ್ಟಿದ್ದಾರೆ. ಇದು ಏನಕ್ಕೆಲ್ಲ ಯೂಸಸ್ ಆಗತ್ತೆ ಅಂತಂದ್ರೆ, ಎಸ್ಪೆಷಲಿ ಮೇನ್ ಆಗಿ ಈಗೆಲ್ಲ ಲೇಡೀಸ್ ಗಳು ನಾವು ಫೇಸ್ ಮಾಡ್ತಾ ಇರ್ತಾರಲ್ಲ, PCOD ಪ್ರಾಬ್ಲಮ್, PCOS ಪ್ರಾಬ್ಲಮ್ ಅಂತೇಳಿ, ಮತ್ತೆ ಇದು ಬಂದು ಗೈನಿಕ್ ಇಶ್ಯೂಸ್ ಅಂದ್ರೆ ಇಶ್ಯೂಸ್ ಪ್ರಾಬ್ಲಮ್ಸ್ ಎಷ್ಟೋ ಜನ ಹೆಣ್ಮಕ್ಳು ಫೇಸ್ ಮಾಡ್ತಾ ಇರ್ತಾರೆ. ಮತ್ತೆ ವೈಟ್ ಡಿಸ್ಚಾರ್ಜ್ ಅಂತ ಬಂದ್ರೆ ಅದು ನಾವೆಲ್ಲ ಕೆಲವರನ್ನ ಕೇಳ್ಕೊಂಡಿದೀವಿ. ಕೆಲವುದು ಬಂದು ನೋಡಿ, ನಾವುಗೆ ಕಾಯಿಲೆ ಬಂದ್ರೇನೆ ನಾವು ಹೇಳ್ಬೇಕಂತಿರ್ಲಿಲ್ಲ, ಬೇರೆಯವ್ರದ್ದು ಕೂಡ ನಾವು ಕೇಳಿ ಫೀಲ್ ಮಾಡಿರ್ತೀವಿ ಅಲ್ವಾ, ಅಯ್ಯೋ ಹೌದಾ ಈ ತರ ಎಲ್ಲ ಇದ್ಯಾ ಅಂತೇಳಿ. ಆದ್ರೆ ವೈಟ್ ಡಿಸ್ಚಾರ್ಜ್ ಅಂತ ಕೆಲವು ಲೇಡೀಸ್ ಗಳಿಗೆ ಆಗುತ್ತೆ ಹೇಳ್ತೀವಲ್ಲ. ಸೊ ಅದು ವೈಟ್ ಡಿಸ್ಚಾರ್ಜ್ ಅಂದ್ರೆ ತುಂಬಾ ಪಾಪ ಅವ್ರಿಗೆ ಒಂಥರ ಟಯರ್ಡ್ ಆಗಿ, ಅನ್ಈಸಿಯಾಗಿ, ಅನಿಮಿಕ್ ಆಗಿ ಅವ್ರು ಕಾಣಿಸ್ಕೊಳ್ತಾರೆ. ಸೊ ಅಂತ ಒಂದು ಪ್ರಾಬ್ಲಮ್ ಕೂಡ ಈ ಗೈನೋಸಿರಪ್ ಇಂದ ಅವ್ರಿಗೆ ಕ್ಲಿಯರ್ ಮಾಡಿ ಕೊಡುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಅವ್ರಿಗೆ ಅಲೋವೆರಾ ಕೊಡ್ಬೇಕಾಗುತ್ತೆ. ಒಳ್ಳೆ ಗುಡ್ ರಿಸಲ್ಟ್ ಬರುತ್ತೆ ಆತರ ವೈಟ್ ಡಿಸ್ಚಾರ್ಜ್ ಇರೋರ್ಗೆ. ಅಂಡ್ ನೋಡಿ, ಈಗ ಮೆನೋಪಾಸ್ ಟೈಮ್ ಅಲ್ಲಿ ಹೆಣ್ಮಕ್ಳಿಗೆ ಮೊದಲೆಲ್ಲ 45, 50, 55 ಕೂಡ ಇರ್ತಾ ಇತ್ತು. ಬಟ್ ಅದು ಕೂಡ ಇವಾಗ ಫಾಸ್ಟ್ ಆಗಿ ಹೋಗಿದೆ. ಇನ್ಸ್ಟೆಂಟ್ ಮ್ಯಾಗಿ ತರ ಈ ಕಾಯಿಲೆಗಳು ಕೂಡ ಇನ್ಸ್ಟೆಂಟ್ ಬೇಗ ಎಲ್ಲಾನು ಆಗ್ತಾ ಇದೆ. ನೋಡಿ, ಇವಾಗೆಲ್ಲ ಹೆಣ್ಮಕ್ಳಿಗೆ 35+ ಆಫ್ಟರ್ 35 ಆದ್ರೇನೆ 40 ನಿಯರ್ಲಿ ಬಂತಂದ್ರೇನೆ ಮೆನೋಪಾಸ್ ಸ್ಟಾರ್ಟ್ ಆಗುತ್ತೆ. ಸೊ ಈ ತರ ಎಲ್ಲಾ ಆಗ್ತಾ ಇರುವಾಗ ಏನಾಗುತ್ತೆ ಅಂತಂದ್ರೆ ಓವರ್ ಬ್ಲೀಡಿಂಗ್ ಎಲ್ಲ ಆಗುತ್ತೆ. ಮತ್ತೆ ಸಿಸ್ಟ್ ಫೈಬ್ರಾಯ್ಡ್ಸ್ ಆಗುತ್ತೆ. ಏನ್ ಹೇಳ್ತಾರೆ ಡಾಕ್ಟರ್ಸ್, ನಿಮ್ಗೆ ಯೂಟ್ರಸ್ ರಿಮೂವ್ ಮಾಡ್ಬೇಕಮ್ಮ, ನಿಮ್ಗೆ ತುಂಬಾ ಈ ತರ ಹೆವಿ ಇದೆ, ಹಂಗೆ ಹಿಂಗೆ ಹೇಳ್ತಾರೆ. ಬಿಕಾಸ್ ಆತರನೇ ಫೇಸ್ ಮಾಡ್ತಾ ಇದ್ವಲ್ಲ, ಅವ್ರ ಮೇಲೆ ಕೂಡ ನಾವು ಏನು ಹೇಳಲಿಕ್ ಆಗಲ್ಲ. ಬಿಕಾಸ್ ಅವರು ನಮ್ಗೆ ಟೆಸ್ಟ್ ಮಾಡಿಸ್ತಾರೆ, ಹೇಳ್ತಾರೆ ಈ ತರ ಎಲ್ಲ ಪ್ರಾಬ್ಲಮ್ಸ್ ಇದೆ ಅಂತೇಳಿ. ಸೊ ಎಂತದೇ ಪ್ರಾಬ್ಲಮ್ಸ್ ಇದ್ರು ಕೂಡ ನಾವು ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಗೊತ್ತಾಯ್ತಾ. ಸೊ ಇಂತಹ ಒಂದು ಬ್ಯೂಟಿಫುಲ್ ಫುಲ್ ಪ್ರಾಡಕ್ಟ್ಸ್ ನಮ್ಮಲ್ಲಿ ಸಂಜೀವಿನಿ ಇದೆ. ನಾವು ತಗೊಳ್ಳೋದು ಮಾತ್ರ ಇಲ್ಲದೆ ನಮ್ಮ ನೇಬರ್ಸ್ ಗಳಿಗೆ, ನಮ್ಮ ಫ್ರೆಂಡ್ಸ್ ಗಳಿಗೆ, ಬಟ್ ಎಲ್ಲರೂ ಟ್ರಸ್ಟ್ ಮಾಡಲ್ಲ. ಆಯುರ್ವೇದ ಅಂತಂದ್ರೆ ಏನೋ ನಮ್ಗೆ ಸೈಡ್ ಎಫೆಕ್ಟ್ ಆಗ್ಬಿಡುತ್ತೆ ಆತರ ಫೀಲ್ ಮಾಡ್ಕೊತಾರೆ. ನೋ ಫ್ರೆಂಡ್ಸ್, ಇದರಿಂದ ಯಾವುದೇ ತರ ನಮ್ಗೆ ಸೈಡ್ ಎಫೆಕ್ಟ್ಸ್ ಅಂತೂ ಇಲ್ಲ, ಒಳ್ಳೆ ಗುಡ್ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ಇದನ್ನ ತಗೊಂಡು ಎಷ್ಟೋ ಜನ ನಮ್ಮ ಹೆಣ್ಮಕ್ಳು ನಮ್ಮ ಕಂಪನಿ ಕಡೆಯಿಂದ ಈ ಪ್ರಾಡಕ್ಟ್ ನ ತಗೊಂಡು ಎಷ್ಟೋ ಇಶ್ಯೂಸ್ ಪ್ರಾಬ್ಲಮ್ ಇರೋರು ಕೂಡ ಆಫ್ಟರ್ 22 ಇಯರ್ಸ್ ಕೂಡ 5 years, 8 years, 20 years, 40 years, 4 years ನೋಡಿ, 20 years ಅಂದ್ರೆ ಎಷ್ಟು ಮಿರಾಕಲ್ ರಿಸಲ್ಟ್ ಅಲ್ವಾ. ಸೊ ಅಂತ ಒಂದು ಬ್ಯೂಟಿಫುಲ್ ರಿಸಲ್ಟ್ ನಮ್ಮ ಈ ಗೈನೋಸಿರಪ್ ಇಂದ ನಮ್ಮ ಹೆಣ್ಮಕ್ಳಿಗಾಗಿ ವರ ಪ್ರಸಾದ ಅಂತ ಹೇಳ್ಬಹುದು ಕೊಟ್ಟಿದ್ದಾರೆ ನಮ್ಮ ಕಂಪನಿ ಕಡೆಯಿಂದ. ನಮ್ಮ MD ಸರ್ಜಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು. ನೋಡಿ, ಇಂಥ ಪ್ರಾಬ್ಲಮ್ ನ ಫೇಸ್ ಮಾಡಿದವರಿಗೆ ಗೊತ್ತಿರುತ್ತೆ. ಅಂದ್ರೆ ಯಾರಿಗೆ ಪ್ರಾಬ್ಲಮ್ ಮೀನ್ಸ್ ಯಾರಿಗೆ ಅದು ಇಲ್ಲ ಅಲ್ಲ, ಅದು ಸಿಕ್ಕಿದ್ರೆ ಅವ್ರಿಗೆ ಎಷ್ಟು ಖುಷಿ ಅನ್ಸುತ್ತೆ ನೋಡಿ. ಅಂತಹ ಒಂದು ಬ್ಯೂಟಿಫುಲ್ ಆದ ರಿಸಲ್ಟ್ ನಮ್ಮ ಈ ಗೈನೋಸಿರಪ್ ಇಂದ ಕೊಟ್ಟಿರೋದಕ್ಕೆ ರಿಯಲಿ MD ಸರ್ಜಿ ನಿಮ್ಗೆ ಹ್ಯಾಟ್ಸ್ ಆಫ್ ಥ್ಯಾಂಕ್ಸ್ ಎಷ್ಟು ಹೇಳಿದ್ರು ಕೂಡ ಸಾಲಲ್ಲ. ಬಿಕಾಸ್ ಎಷ್ಟೇ 1000 ಕೊಟ್ಟರು ಕೂಡ ಆ ಭಾಗ್ಯ ಇನ್ನು ಮಕ್ಕಳ ಭಾಗ್ಯ ಅನ್ನೋದು ಸಿಗಲ್ಲ ಅಲ್ವಾ. ಬಟ್ ಈ ಸಿರಪ್ ಇಂದ ನಮ್ಗೆ ಸಿಕ್ಕಿದೆ ಅಂತ ಹೇಳ್ಬಹುದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಪ್ರಾಡಕ್ಟ್ಸ್.